ಹರೇ ಕೃಷ್ಣ, ನಮಸ್ಕಾರ. ಎಲ್ಲರಿಗೂ ಕೃಷ್ಣವನಕ್ಕೆ ಸ್ವಾಗತ. ನಾವಿವತ್ತು ಕೃಷ್ಣವನದಲ್ಲಿ ಪಕ್ಷಿಗಳನ್ನ ಟೇಮಿಂಗ್ ಬಗ್ಗೆ ಮಾತಾಡ್ತಿದೀವಿ. ಟೇಮಿಂಗ್ ಅಂದ್ರೆ ಪಕ್ಷಿಗಳನ್ನ ಟ್ರೈನ್ ಮಾಡೋದು. ಪಕ್ಷಿಗಳನ್ನ ಹೇಗ್ ಟ್ರೈನ್ ಮಾಡ್ಬೋದು ಅಂದ್ರೆ, ನೀವು ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ಪೆಟ್ ಶಾಪ್ ಗಳಿಂದ ತರ್ತಿರಲ್ಲ ಪಕ್ಷಿಗಳನ್ನ, ಆ ಎಲ್ಲಾ ಪಕ್ಷಿಗಳು ಟ್ರೈನ್ ಮಾಡಕ್ ಸಾಧ್ಯ ಇಲ್ಲ. ನೀವು ಪಕ್ಷಿಗಳನ್ನ ಟ್ರೈನ್ ಮಾಡ್ಬೇಕು ಅಂತ ಅಂದ್ರೆ, ಆ ಪಕ್ಷಿಗಳು ಆ ಗೂಡಿಂದ ಹೊರಗೆ ಬರುತ್ತಲ್ಲ, ತಾನಾಗೆ ಹೊರಗೆ ಬರುತ್ತಲ್ಲ, ಆ ಏಜು 20 ರಿಂದ 30 ದಿನದ ಒಳಗಿನ ಪಕ್ಷಿ ಕ್ಲೀನ್ ಆಗಿ ಸ್ವಲ್ಪ ಪುಕ್ಕಗಳು ಬಂದಿರುತ್ತೆ. ಅದೇ ಒಂದೊಂದೇ ಕಾಳು ಎತ್ಕೊಂಡು ತಿಂದಿರೋದಲ್ಲ, ಅದನ್ನ ಸೆಲ್ಫ್ ಫೀಡಿಂಗ್ ಚಿಕ್ ಅಂತಾರೆ. ಆ ಮರಿಗಳನ್ನ ತಗೊಂಡು ಅದಕ್ಕೆ ನೀವು ಮೆತ್ತಗಿರೋ ಅನ್ನ ಜೊತೆ ಸಿಪ್ಪೆ ಇಲ್ದಿರೋ ನವಣೆಗಳು, ಆ ನವಣೆನ ಕಲಿಸ್ಬಿಟ್ಟು ತಿನ್ನಿಸಿದಾಗ ಆ ಪಕ್ಷಿ ನಿಮ್ಮನ್ನ ನಂಬತ್ತೆ, ತನ್ನ ತಾಯಿ ಅದನ್ನು ಬಿಟ್ಟು ನಿಮ್ಮನ್ನ ನಂಬತ್ತೆ. ಸೊ ಅವಾಗ ನೀವು ಆ ಪಕ್ಷಿ ಜೊತೆ ಒಂದು ಬಾಂಡ್ ಆಗುತ್ತೆ. ಅವಾಗ ನೀವು ಆ ಪಕ್ಷಿಗಳನ್ನ ಟ್ರೈನ್ ಮಾಡ್ಬೋದು. ಈ ತರ ಅವಾಗ ಪಕ್ಷಿಗಳು ನಿಮ್ ಮೇಲ್ ಬಂದು ಕುತ್ಕೊಳ್ಳೋದಾಗ್ಲಿ, ನಿಮ್ ಮಾತು ಕೇಳೋದಾಗ್ಲಿ, ನಿಮ್ ಜೊತೆ ಮುದ್ದು ಮಾಡೋದಾಗ್ಲಿ ಎಲ್ಲ ಮಾಡುತ್ತೆ. ಆಮೇಲೆ ಪಕ್ಷಿಗಳಿಗೆ ಸೆಲ್ಫ್ ಫೀಡಿಂಗ್ ಜೊತೆಗೆ ನೀವು ಹ್ಯಾಂಡ್ ಫೀಡಿಂಗ್ ಕೂಡ ಕೊಡ್ಬೋದು. ಹ್ಯಾಂಡ್ ಫೀಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಪಕ್ಷಿಗಳು ತುಂಬಾ ಸಣ್ಣ ಮರಿ ಇದ್ದಾಗ, ಇಲ್ಲ ಕೆಲವು ತಾಯಿ ಪಕ್ಷಿಗಳು ಆ ಮರಿಗಳಿಗೆ ಊಟನೇ ಮಾಡಿಸಲ್ಲ, ಆ ಟೈಮಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಆ ಚಿಕ್ಕಗಳನ್ನ ಬೇರೆ ಮಾಡಿದಾಗ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಅಂತ ಸಾಕಷ್ಟು ಬರುತ್ತೆ ಮಾರ್ಕೆಟ್ಗಳಲ್ಲಿ. ಅದಕ್ಕೆ ಹ್ಯಾಂಡ್ ಫೀಡಿಂಗ್ ಸಿರೆಂಜ್ ತಗೊಂಡು ನೀವು ಅದನ್ನ ಹ್ಯಾಂಡ್ ಫೀಡ್ ಮಾಡ್ಬೋದು. ಹ್ಯಾಂಡ್ ಫೀಡ್ ಮಾಡೋದು ಹೇಗೆ ಅಂದ್ರೆ, ನೀವು ಆ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾನ ಬಿಸಿನೀರಲ್ಲಿ ಕಲ್ಸ್ಕೊಂಡು ಸಿರಲಾಕ್ ಹದಕ್ಕೆ ಬಂದಾಗ ಅದನ್ನ ಸಿರಿಂಜ್ ನಲ್ಲಿ ಕೊಡ್ಬೇಕಾಗತ್ತೆ. ಅದಕ್ಕೆ ಕೊಡ್ಬೇಕಾದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಏನಾದ್ರೂ ಅದನ್ನ ರಾಂಗ್ ಪೈಪಲ್ಲಿ ಹಾಕಿದ್ರೆ ಪಕ್ಷಿಗಳಿಗೆ ಚೋಕ್ ಆಗಿ ಪಕ್ಷಿಗಳು ಸತ್ತೇ ಹೋಗ್ಬೋದು. ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬಿಡಿ. ಯಾಕಂದ್ರೆ ಇದು ಕೂಡ ಒಂದು ಜೀವನ ನೀವು ಸಾಕ್ತಾ ಇದ್ರ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಬೇರೆ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಅದನ್ನು ಕಮೆಂಟ್ ಮಾಡಿ, ಆ ವಿಡಿಯೋನು ಮಾಡ್ತೀನಿ. ಹರೇ ಕೃಷ್ಣ.